ಹಾರ್ಟ್ಬೀಟ್ ಆಗೋ ಸರ್ಕಾರಕ್ಕೆ ಅದಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಅದಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಅದಕ್ಕಾಗಿ ಹೋರಾಟ, ಶಾಂತಿ. ಎಲ್ಲ ನನ್ನ ಆತ್ಮೀಯ ಚಳ್ಳಕೆರೆ ತಾಲೂಕಿನ ಬರಗಾಲದ ತಾಲೂಕಲ್ಲಿ ಕಷ್ಟಪಟ್ಟು ಕೃಷಿಯನ್ನ ಮಾಡಿ ಈ ದೇಶಕ್ಕೆ ಆಹಾರದ ಭದ್ರತೆಗಳನ್ನು ಒದಗಿಸುತ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಾಂಧುಗಳೇ, ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಭಾರತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಏನು ಇವತ್ತು ಕೃಷಿ ಮಾಡ್ತಕ್ಕಂಥ ಎಲ್ಲ ನಮ್ಮ ರೈತರ ಪಂಪ್ ಸೆಟ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕರೆಂಟನ್ನು ಇವರು ಇವತ್ತು ಏನು ಟಾಟಾ ಪವರ್ ಕಂಪ್ನಿಗಳಿಗೆ ನಮ್ಮ ಕರ್ನಾಟಕದಲ್ಲಿ 16 ಜಿಲ್ಲೆಗಳ ಎಲ್ಲ ರೈತರ ಪಂಪ್ ಸೆಟ್ಗಳ ಕರೆಂಟನ್ನು ಖಾಸೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅವಿವೇಕಿ ಸರ್ಕಾರಗಳು. ಅದರಿಂದ ಇದು ಕರೆಂಟು ನಂದು, ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಕರೆಂಟು. ಕೃಷಿ ಮಾಡಬೇಕಂದ್ರೆ ವ್ಯವಸ್ಥಿತವಾಗಿ ಕರೆಂಟು ಬೇಕೇ ಬೇಕು. ಕರೆಂಟ್ ಇದ್ರೆ ಕಣಪ್ಪ ನಿನಗೆ ಊಟ ಮಾಡೋಕೆ ಅನ್ನ ಬರೋದು, ಇಲ್ಲ ಅಂದ್ರೆ ಅನ್ನನೂ ಇಲ್ಲ, ಆಮ್ರನೂ ಇಲ್ಲ, ಏನು ಸಿಗಲ್ಲ, ಹಣ್ಣು ಹಂಪಲು ಏನು ಸಿಕ್ಕಲ್ಲ. ಆದ್ರಿಂದ ಈ ಕರೆಂಟಿಗೆ ಹಕ್ಕುದಾರ ರೈತರು. ಈ ಕರೆಂಟಿಗೆ ಸಂಬಂಧಪಟ್ಟಂಗೆ ಹಕ್ಕುದಾರ ಅಂದ್ರೆ ರೈತರು ಮಾತ್ರ. ಈ ದೇಶದ ಕೃಷಿಯನ್ನು ಮಾಡಬೇಕಂದ್ರೆ ರೈತನ ಶಕ್ತಿಯೇ ಮಾತ್ರ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವು ಖಾಸೀಕರಣ ಮಾಡ್ತಕ್ಕಂಥ ವಿದ್ಯುತ್ತನ್ನ ತಡೆ ಹಿಡಿಯುವಂತಕ್ಕಂಥ ಇಡೀ 16 ಜಿಲ್ಲೆ ಒಳಗಡೆ ನಮ್ಮ ರಾಜ್ಯ ಸಂಘದ ಆದೇಶದ ಮೇರೆಗೆ ಏನು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಏನು 16 ಜಿಲ್ಲೆಗೆ ಆದೇಶ ಮಾಡಿದ್ದಾರೆ, ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಇದರ ಬಗ್ಗೆ ಈ ಅವಿವೇಕಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪತ್ರಗಳನ್ನು ಕೊಡಬೇಕು. ಈ ಕರೆಂಟ್ ಯಾವುದೇ ರೀತಿಯಿಂದ ಖಾಸೀಕರಣ ಮಾಡೋಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಖಾಸೀಕರಣ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ನಾವು ಇವತ್ತು ಸರ್ಕಾರಕ್ಕೆ. ಆದರೆ ಇವತ್ತು ವಿದ್ಯುತ್ ಶಕ್ತಿ ಈ ಸರ್ಕಾರ, ಅವಿವೇಕಿ ಸರ್ಕಾರಗಳು ಒಂದಲ್ಲ 40 ಅಡುಗುದಾಣಗಳನ್ನು ಖಾಸೀಕರಣ ಮಾಡ್ತಾ ಇದ್ದಾರೆ. 40 ಅಡುಗುದಾಣಗಳನ್ನು, 2 ರೈಲ್ವೆ ಇಲಾಖೆಗಳನ್ನ ಈ ಖಾಸೀಕರಣ ಮಾಡಕ್ಕೆ ಹೊರಟಿದ್ದಾರೆ. ಆದ್ರಿಂದ ಎಲ್ಲ ವಿಮಾನ ನಿಲ್ದಾಣ ಪ್ರತಿ ಒಂದನ್ನ ಖಾಸೀಕರಣ ಮಾಡಿದರೆ ಇವರನ್ನು ಕತ್ತೆ ಕಾಯಕ್ಕೆ ಹೋಗ್ತಾರ ವಿಧಾನಸೌಧಕ್ಕೆ? ಎಲ್ಲ ಇವ್ರು ಹೋಗೋದಾದ್ರೆ, ಇವ್ರೆಲ್ಲ ಖಾಸೀಕರಣ ಮಾಡೋದಾದ್ರೆ ಇವರ ಬದುಕೇನಪ್ಪ ಅಲ್ಲಿ? ಯಾಕೆ ಇರ್ಬೇಕು ಇವರು? ವಿಧಾನಸೌಧಗಳು ವ್ಯಾಪಾರ ಮಾಡ್ಕೊಂಡಿದಾರ, ಅದೇನು ಮಾರ್ಕೆಟ್ ಮಾಡ್ಕೊಂಡಿದಾರ ಅವಿವೇಕಿಗಳೇ? ಇದು ಮಾರ್ಕೆಟ್ ಅಲ್ಲ, ನ್ಯಾಯಾಲಯ. ಯಾವ ರಾಜ್ಯದಲ್ಲಿ ಯಾರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಯಾರು ತನ್ನ ಕುಟುಂಬ ನಿರ್ವಹಣೆ ಮಾಡಲಾರದೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವರ ನೆರವಿಗೆ ಬರ್ತಕ್ಕಂಥದ್ದು ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲ MLAಗಳ ಜವಾಬ್ದಾರಿ. ಆದ್ದರಿಂದ ನಾವು ಇವತ್ತು ಹೇಳ್ತೇವೆ, ಯಾವುದೇ ಕಾರಣದಿಂದ ಕರೆಂಟ್ನ ಖಾಸೀಕರಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವತ್ತು ಒಂದ್ ಕಡೆ ನೋಡಿದ್ರೆ ಭೂಮಿ ಕಿತ್ಕೊಳ್ತೀರಿ, ಇನ್ನೊಂದು ಕಡೆ ಕರೆಂಟ್ ಕಿತ್ಕೊಳ್ತಿದ್ದೀರಿ. ಅಲ್ಲಿ ನೀರಿದ್ರೆ ನೀರು ಬಿಡಂದ್ರೆ ಈ ಬೆಳೆಗೆ ನೀರು ಬಿಡೋಲ್ಲ ಅಂತೀರಿ. ಏನು ನಿಮ್ಮ ಉದ್ದಟತನ? ಇಂಥ ಉದ್ದಟತನ ಇವತ್ತು ಸರ್ಕಾರಗಳು ಇಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ಕೇಳಲ್ಲ. ಇವತ್ತು ನಮ್ಮ ಹಳ್ಳಿಗೆ ಬರೋದು ಎಷ್ಟಪ್ಪ ಕರೆಂಟು? 100% ಅಲ್ಲಿ 9% ಮಾತ್ರ ನಾವು ಹಳ್ಳಿಗರು ಉಪಯೋಗಿಸ್ತಾ ಇದ್ದೀವಿ. 9%. ಇನ್ನು 91% ನಗರ ಪಟ್ಟಣಗಳಿಗೆ ವ್ಯವಸ್ಥೆ ಆಗ್ತಾ ಇದೆ.
ನಮ್ಮ 9% ಯಾವುದಕ್ಕಪ್ಪ ಅಂದ್ರೆ ನನ್ನ ಹಳ್ಳಿಯಲ್ಲಿ ಇರ್ತಕ್ಕಂಥ ಏನು ಒಂದು ಫೋರ್ ಮಿಲ್ ಆಗಿರ್ಬೋದು, ಒಂದು ನಾರಿನ ಮಿಷನ್ ಆಗಿರ್ಬೋದು, ಸಣ್ಣ ಸಣ್ಣ ಕೈಗಾರಿಕೆ ಒಳಗಡೆ ಒಂದು ಎಣ್ಣೆ ಗಾಣ ಪಾಣ ಆಗಿರ್ಬೋದು, ಮತ್ತು ಕುಡಿಯ ನೀರಿಗಾಗಿ ನಾವು 9% ವಿದ್ಯುತ್ತನ್ನು ಮಾತ್ರ ಹಳ್ಳಿಗರು ಬಳಸ್ತಾ ಇದ್ದೀವಿ. ಹುಷಾರು, ನಮ್ಮ ಪಾಲು ಇನ್ನು ಬಹಳಷ್ಟು ನಗರಗಳಿಗೆ ಹೋಗ್ತಾ ಇದೆ. ನಮ್ಮ ಪಾಲಿನ ಕರೆಂಟ್ ನನಗೆ ಕೊಡು. ಅಲ್ಲೇವರೆಗೆ ನಾವು ಯಾವುದೇ ಕಾರಣದಿಂದ ಖಾಸಗೀಕರಣ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಬೆಳೆದಿಲ್ಲ. ಆ ಕಾರಣದಿಂದ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಏನು ಇವತ್ತು ದೌರ್ಜನ್ಯದಿಂದ ಹಿಡಿತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಆ ಕಾರಣದಿಂದ ನಾವು ಇವತ್ತು ಏನೇ ಮಾಡಿದ್ರು ಕೂಡ ಆ ಕರೆಂಟ್ ಅನ್ನ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರರು ಈ ಪತ್ರವನ್ನು ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರಕ್ಕೆ ಕಳಿಸತಕ್ಕಂತ ಜವಾಬ್ದಾರಿಯನ್ನ ಅವರಿಗೆ ಕೊಡಬೇಕಾಗುತ್ತೆ. ಅವರು ಬಂದು ಈ ಮನವಿ ಪತ್ರವನ್ನ ಸ್ವೀಕಾರ ಮಾಡಬೇಕಂತ ನಾನು ತಾಲೂಕು ದಂಡಾಧಿಕಾರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ. ನೋಡಿ, ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಪ್ರತಿಯೊಂದು ಹೇಗಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ ಜೀವನಗಳು ಹೇಗಾಗ್ತಾ ಇದೆ ಅಂತಂದರೆ, ಅದರಲ್ಲೂ ಅನ್ನದಾತರು ಮತ್ತು ನಮ್ಮ ರೈತ ಬಾಂಧವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಪ್ರತಿಯೊಂದಕ್ಕೂ ಸಹ ಈ ಥರ ಬರಬೇಕು, ಇದರಲ್ಲಿ ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಅಂತಂದರೆ ಇವರು ಬುದ್ಧಿವಂತರು ಇದ್ದಾರೆ, ಅವ್ರು ದಡ್ಡರಿದ್ದಾರೆ. ಯಾರು ಬುದ್ಧಿವಂತರಿದ್ದಾರೆ, ಯಾರು ದಡ್ಡರಿದ್ದಾರೆ ಅನ್ನೋದು ಈಗ ಇದರಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಸರ್ಕಾರದ ಒಂದು ಕಾರ್ಯಗಳು ಜನಪರವಾಗಿಯೇ ನಡಿಬೇಕು, ರೈತರ ಪರವಾಗಿಯೇ ನಡಿಬೇಕು ವಿನಃ ಅದು ವಿರುದ್ಧವಾಗಿ ಆಗಿ ಹೋಗಬಾರ್ದು. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಇವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಹೇಗಿದೆ ಅಂದರೆ, ಯಾವುದೇ ರೈತ ಪದಾಧಿಕಾರಿಗಳನ್ನ ಅಥವಾ ಸಾಮಾಜಿಕ ಪದಾಧಿಕಾರಿಗಳ ಹೋರಾಟಗಾರರನ್ನ, ಯಾರ ಹಿತಾಸಕ್ತಿ, ಜನರ ಹಿತಾಸಕ್ತಿ ಇರ್ತಕ್ಕಂಥ ಜನರನ್ನ ಕರೆಸಿ ಒಂದು ಸೌಜನ್ಯಕ್ಕೆ ಸಭೆಯನ್ನ ಮಾಡಿ ಮುಂದಿನ ಆಗು ಹೋಗುಗಳ ಕುರಿತು ಚರ್ಚೆ ಮಾಡುವಂತಹ ಇಲ್ಲದಂತಹ ಇವರುಗಳಿಗೆ ಅಧಿಕಾರ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಇವರು ರಾಜ್ಯವನ್ನು ಉಳಿಸ್ತಾರ? ಸಾಧ್ಯನೇ ಇಲ್ಲ.